ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಂದ ತುಂಬ ಎಲ್ಲ ಮಹಿಳೆಯರಿಗೆ ಅನುಕೂಲ ಆಗಿದೆ. ಒಂದು ರೀತಿ ಅನುಕೂಲ ಅಂತಲ್ಲ, ಎಲ್ಲ ರೀತಿಯ ಅನುಕೂಲ ಆಗಿದೆ. 100ಕ್ಕೆ 100ರಷ್ಟು ಇವತ್ತು 24 ಕಂತುಗಳನ್ನು ಸರ್ಕಾರ ಹಾಕಿದೆ. ಕೆಲವೊಂದಿಷ್ಟು ಜನ ಮಹಿಳೆಯರು ಹಾಕಿಲ್ಲ ಅಂತಾರೆ. ಅದು ಎಲ್ಲೋ ಸ್ವಲ್ಪ ಬ್ಯಾಂಕ್ಗಳ ಸಮಸ್ಯೆಯಿಂದ ನಮಗೆ ಬಂದಿಲ್ಲ ಅನ್ನೋದು ಬಿಟ್ಟರೆ ನಾವು ಮತ್ತು ಯಾವುದೇ ರೀತಿ ನಮಗೆ ಸಮಸ್ಯೆ ಆಗಿಲ್ಲ. ಒಂದು 50,000 ಒಟ್ಟಾಗಿದೆ ಅಂದರೆ ಇವತ್ತು ಮಹಿಳೆಯರು ಒಂದು ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ಮಹಿಳೆಯರಿಗೆ ಅದರಿಂದ ತುಂಬ ಅನುಕೂಲ ಆಗಿದೆ. ಹಾಗೆಯೇ ಮನೇಲಿರ್ತಕ್ಕಂಥ ಮಹಿಳೆಯರಿಗೂ ದನ ತಗೊಂಡು ಅದನ್ನು ಸಾಕ್ಬಿಟ್ಟು ಹಾಲು ಮತ್ತು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಮತ್ತು ಅದರಲ್ಲಿ ಹಣಕಾಸು ಕೂಡ ಅಭಿವೃದ್ಧಿ ಆಗಿದೆ. ಹಾಗೆ ವಯಸ್ಸಾದಂಥವರಿಗೆ BP ಶುಗರಿಗೆ ಮಕ್ಕಳು ಕೊಟ್ಟಿಲ್ಲ ಅಂದರೆ ಅವರೇ ವೈಯಕ್ತಿಕವಾಗಿ ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಅದೇ ಹಣದಿಂದ ಅವರು ಆರೋಗ್ಯವನ್ನು ಚೇತರಿಕೆ ಮಾಡ್ಕೊತಾರೆ. ಕೆಲವರು ಗಂಡರಿಗೆ ಒಂದು ಬೇರೆ ಬೇರೆ ಉದ್ಯೋಗಗಳನ್ನು ಹೆಣ್ಮಕ್ಳು ದುಡ್ಡಿಂದ ಕೊಡಿಸ್ತಾ ಇದ್ದಾರೆ. ಗಂಡರಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಹಣ ಸರ್. ಹಣದಿಂದ ಹಣ ಇದ್ದಾವಾಗ ಮಾತ್ರ ನಾವೇನಾದರೂ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಒಂದು ಯೋಜನೆ ಯುವ ನಿಧಿಯಿಂದ ತುಂಬ ಅನುಕೂಲ. ನನ್ನ ಮಗಳು ಕೂಡ ಇವತ್ತು ಯುವ ನಿಧಿ ಯೋಜನೆಯಿಂದ ತುಂಬ ಅನುಕೂಲ ಆಗಿದೆ. ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ನೋಡ್ತಾ ಇದ್ರು. ಆದರೆ ಇವತ್ತು ತಿಂಗಳ ಅವರಿಗೆ ಟ್ಯೂಷನ್ ಕೊಡ್ಸೋಕ್ಕೆ 2,000 ರೂಪಾಯಿ ಅನುಕೂಲ ಆಗಿದೆ. ಶಕ್ತಿ ಯೋಜನೆಯಿಂದ ಬಸ್ಸಿಗೆ ಓಡಾಡ್ತಕ್ಕಂಥದ್ದು ಮಕ್ಕಳಿಗೆ ಅನುಕೂಲ ಆಗಿದೆ. ಏಕೆಂದರೆ ಬಸ್ಸಿಗೆ ಬೇರೆ ಬೇರೆ ಊರಿಗೆ ಹೋಗಬೇಕು ಅಂದರೆ ತಾಯಿ ಮನೆಗೋ ಅಜ್ಜಿ ಮನೆಗೋ ಹೋಗ್ಬೇಕೆಂದ್ರೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತಾ ಇತ್ತು. ಅದಂತೂ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗಿದೆ. ಈಗ ಗಂಡರು ದುಡ್ಡು ಕೊಟ್ಟಿಲ್ಲ ಅಂದರೆ ನಾವು ತವ್ರ ಮನೆನೇ ನೋಡ್ತಾ ಇರಲಿಲ್ಲ. ಈಗ ಅವತ್ತು ಒಂದೇ ದಿನಕ್ಕೆ ಹೋಗಿ ಒಂದೇ ದಿನಕ್ಕೆ ವಾಪಸ್ ಬರ್ತಾ ಇದ್ದೀವಿ. ಈ ರೀತಿ ಶಕ್ತಿ ಯೋಜನೆಯಿಂದ ಅನುಕೂಲ ಆಗಿದೆ. ಅನ್ನಭಾಗ್ಯ